ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಡೆದಂತಹ ಗ್ರಾಹಕರ ಜಾಗೃತಿ ಕಾರ್ಯಕ್ರಮ ಬೀದರ್ ಜಿಲ್ಲಾ ಬಳಕೆದಾರ ಹಿತರಕ್ಷಣಾ ಸಂಘ ಬೀದರ್ ಹಾಗೂ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 30/11/2024 ಬೆಳಗ್ಗೆ 11:30 ಗಂಟೆಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಪಂಚಾಯತ್ ರಾಜ್ ಪದವಿ ಮಹಾವಿದ್ಯಾಲಯದಲ್ಲಿ ಗ್ರಾಹಕರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದ್ಧಾರ್ಥ ಪಾವಿದೊಡ್ಡಿ ಅಧ್ಯಕ್ಷರು ಪಂಚಾಯತ್ ರಾಜ್ ಪದವಿ ಮಹಾವಿದ್ಯಾಲಯ ಬಸವ ಕಲ್ಯಾಣರವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಜಯಶ್ರೀ ಮಂಡೋಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅಂಗನವಾಡಿ ಕಾರ್ಯಕರ್ತೆಯರು, ಸಂಘಟನೆಯವರ ವಹಿಸಿಕೊಂಡಿದ್ದರು. ಇನ್ನು ಸದರಿ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ವಿಕೆ, ಚೀಫ್ ಪ್ಯಾಟ್ರಾನ್, ಸಿಎಒ, ಸಿವಿಒ ಬೆಂಗಳೂರು ಇವರ ಗ್ರಾಹಕರ ಜಾಗೃತಿ ಹಾಗೂ ಸೈಬರ್ ಕ್ರೈಂ ಕುರಿತು ಉಪನ್ಯಾಸವನ್ನು ನೀಡಿದರು. ಬಸವ ಕಲ್ಯಾಣ ತಾಲೂಕಿನ ಬಿಎಸ್ಎನ್ಎಲ್ ಅಧಿಕಾರಿಗಳು ಹಾಗೂ ಜಿಯೋ ಕಂಪನಿಯ ಪ್ರತಿನಿಧಿ ಸದರಿ ಕಾರ್ಯಕ್ರಮವನ್ನು ಉಪಸ್ಥಿತರಿದ್ದರು. ಗ್ರಾಹಕರ ಮೊಬೈಲ್ಗೆ ಬರುವಂತಹ ಸುಳ್ಳು ಕರೆಗಳು, ಸಂದೇಶಗಳನ್ನು ಯಾವ ರೀತಿ ಸ್ಪಂದಿಸಬೇಕು ಮತ್ತು ಗ್ರಾಹಕರು ಸುಳ್ಳು ಕರೆಗಳಿಂದ ಹಾಗೂ ಸಂದೇಶಗಳನ್ನು ನಂಬದೆ ಜಾಗೃತರಾಗಿರಬೇಕೆಂದು ಗ್ರಾಹಕರಿಗೆ ವಿವರಿಸಿ ತಿಳಿಸಿದರು. ಇನ್ನು ಅಷ್ಟೇ ಅಲ್ಲದೆ ಸುಳ್ಳು ಕರೆಗಳು ಹಾಗೂ ಸಂದೇಶಗಳನ್ನು ಬರದಂತೆ ತಡೆಯಲು ಡಿಎನ್ಡಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಸಲಹೆಯನ್ನು ಕೂಡ ನೀಡಿದರು. ಸದರಿ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಬಳಕೆದಾರ ಹಿತರಕ್ಷಣಾ ಸಂಘ ಬೀದರ್ ಅಧ್ಯಕ್ಷರಾದಂತಹ ಮಾರುತಿ ಬಿಕಂಟಿ, ಉಪಾಧ್ಯಕ್ಷರಾದಂತಹ ರತೀನ್ ಕಮಲ್, ಪ್ರಧಾನ ಕಾರ್ಯದರ್ಶಿಗಳು ತುಕಾರಾಮ್ ಗೋರೆ, ಖಜಾಂಚಿಗಳಾದ ಡಾಕ್ಟರ್ ಬಾಬು ಆಣ್ದೂರೆ ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ಶ್ರೀಮತಿ ಗೀತಾ ಕೆ ಪಾಟೀಲ್ ರವರು ಭಾಗವಹಿಸಿದರು. ಅಷ್ಟೇ ಅಲ್ಲದೆ ಮಹಾವಿದ್ಯಾಲಯದ ಸುಮಾರು 200 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸದರಿ ಕಾರ್ಯಕ್ರಮದ ನಿರೂಪಣೆಯನ್ನು ತುಕಾರಾಮ್ ಗೋರೆ ನಡೆಸಿಕೊಟ್ಟರು. ವಂದನಾ ಅರ್ಪಣೆಯನ್ನು ಡಾಕ್ಟರ್ ಬಾಬು ಆಣ್ದೂರೆ ಸಲ್ಲಿಸಿದರು. ತುಕಾರಾಮ್ ಗೋರೆ ಪ್ರಧಾನ ಕಾರ್ಯದರ್ಶಿ, ಬೀದರ್ ಜಿಲ್ಲಾ ಬಳಕೆದಾರ, ಮಾರುತಿ ಬಿಕಂಟಿ ಅಧ್ಯಕ್ಷರು, ಬೀದರ್ ಜಿಲ್ಲಾ ಬಳಕೆದಾರರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪಿ ನ್ಯೂಸ್.